फ्रेंड्स, मैं जानता हूं कि पेपर लीक एक कोई मामूली विषय नहीं है। ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಏನು ಸೋನಂ ವಾಂಗ್ಚುಕ್ 26 ದಿನಗಳಿಂದ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಜಂತರ್ ಮಂತರ್ನಲ್ಲಿ. ಇವ್ರನ್ನ ಆಸ್ಪತ್ರೆಗೆ ಜಾಯಿನ್ ಮಾಡಲಾಗಿತ್ತು. ಈಗ ನಿನ್ನೆ ಸಾಯಂಕಾಲ ಈವ್ನಿಂಗು JP ನಡ್ಡಾ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅವರಿಗೆ ಉಪಹಾರಗಳನ್ನು ಕೊಟ್ಟು ಅವರಿಗೆ ಏನು ಉಪವಾಸ ಸತ್ಯಾಗ್ರಹನ ಮುರಿದಿದ್ದಾರೆ. ಅದೇ ರೀತಿ ಇಲ್ಲಿ 26 ದಿನ ಇವರು ಉಪವಾಸ ಇದ್ದಾರೆ. ಅದಕ್ಕಿಂತ ಮುಂಚೆ 35 ದಿನಗಳಿಂದ ಜಂತರ್ ಮಂತರಲ್ಲಿ ಸ್ಟ್ರೈಕ್ ನಡೀತಿದೆ. ಇವರು ಆದ್ಮೇಲೆ ಜಾಯಿನ್ ಆಗಿದ್ದು. ಸದ್ಯದ ಮಟ್ಟಿಗೆ ಈ ಪ್ರೊಟೆಸ್ಟ್ ಒಂದು ರೀತಿ ಕೂಲ್ ಆಗಿದೆ. ಯಾಕಂತಂದ್ರೆ ಅವರ ಜೀವನ ಮುಖ್ಯ ಆಗಿತ್ತು. ಇಲ್ಲಿ ಸೋನಂ ವಾಂಗ್ಚುಕ್ ಅವರು ಇದು ಏನ್ ಇಂಟೆನ್ಷನ್ ಏನಿತ್ತು, ರೈತರ ಬಗ್ಗೆ ಆಗ್ಲಿ ಸ್ಟೂಡೆಂಟ್ ಗಳ ಬಗ್ಗೆ ಆಗ್ಲಿ ಯಾವುದೇ ಸರ್ಕಾರ ಇದ್ರು ನಾವು ಮೊದಲಿಂದನೂ ಕ್ವಶನ್ ಮಾಡ್ಕೊಂಡ್ ಬಂದಿದೀವಿ. ತಪ್ಪು ನಡೆದರೆ ಮಿಸ್ಟೇಕ್ ಆದ್ರೆ ಆ ಕ್ವಶನ್ ಗಳನ್ನ ಎತ್ತಿ ತೋರಿಸಿದೀವಿ. ಇಲ್ಲಿ ಪೇಪರ್ ಲೀಕ್ ಆಗಿದಂತೂ ನಿಜ. ಇಲ್ಲಿ ರಾಜಸ್ಥಾನದಿಂದ ಈ ಕಡೆ ಕೇರಳದವರೆಗೂ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ CBI ನ ವಹಿಸಿದ್ರು. ಅಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ರು. ಇದರಲ್ಲಿ BJP ಅವರು ಸಮೇತ ಇದ್ರು. ಈ ನೀಟ್ ಪರೀಕ್ಷೆಯಿಂದ 19 ಜನ ಏನು ಮರಣ ಕೂಡ ಹೊಂದಿದ್ರು. ಅವ್ರದ ಒಂದು 3 ಕಂಡೀಷನ್ ಇತ್ತು ಸೋನಂ ವಾಂಗ್ಚುಕ್ ಅವ್ರದ್ದು. ಏನಂತಂದ್ರೆ ಏನು ಈಗಿರ್ತಕ್ಕಂಥ ಸ್ಟೂಡೆಂಟ್ಗಳ ಮೇಲೆ ಯಾವುದೇ FIR ಅನ್ನು ಹಾಕಂಗಿಲ್ಲ. ಪ್ರೊಟೆಸ್ಟ್ಗೆ ಹೋದಂಥವ್ರ ಮೇಲೆ ಅದೇ ರೀತಿ ಏನು ಸತ್ತಂತ 19 ಜನರಿಗೂ ತಲಾ 1 ಕೋಟಿ ಕೊಡಬೇಕು ಅಂತ. ನೆಕ್ಸ್ಟ್ ಏನಂದ್ರೆ ಯಾಕೆ ಪೇಪರ್ ಲೀಕ್ ಆಯಿತು ಅದಕ್ಕೆ ಕಾರಣ ಕೊಡಿ. ಈ 6 ವರ್ಷದಲ್ಲಿ 2 ಬಾರಿ ಆ ಪೇಪರ್ ಲೀಕ್ ಆಗಿದೆ. ಇದಕ್ಕೆ ಸೊಲ್ಯೂಷನ್ ಅಂತೂ ಬೇಕಾಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಓದಿ ಬಂದಿರತಕ್ಕಂಥವ್ರಿಗೆ ಇಲ್ಲಿ ಯಾರೋ ಒಬ್ಬ ಒಂದು 5 ರಿಂದ 10 ಲಕ್ಷ ಕೊಟ್ಟು ಅವನು ಎಕ್ಸಾಮ್ ಪಾಸ್ ಆಗಿ ಬರ್ತಾನೆ ಅಂತಂದ್ರೆ ಅವನು ಹೋಗಿ ಒಂದು ಮೆಡಿಕಲ್ ಸೀಟನ್ನ ತಗೊಳ್ತಾನಂತಂದ್ರೆ ಇಲ್ಲಿ ಅನ್ಯಾಯ ನಡೀತದೆ. ಇದೇ ರೀತಿನೇ ರಿಕ್ರೂಟ್ಮೆಂಟ್ ಅಲ್ಲೂ ಇದೇ ನಡೀತಾ ಇದೆ. ನಮ್ಮ KPSL ನೋಡ್ಬೋದು, ಹಗರಣ ನಡೀತಾ ಇದೆ. ಒಂದು ಪೋಸ್ಟಿಗೂ 400 ಪೋಸ್ಟ್ ಏನೋ ಬಿಟ್ಟಿದ್ರು ಅಂತ ಹೇಳ್ತಿದ್ರು. ಇದರಲ್ಲಿ 80 ಲಕ್ಷ ಒಂದೊಂದು ಪೋಸ್ಟಿಗೂ ಮಧ್ಯವರ್ತಿಗಳು ಇಲ್ಲಿ ತಗೊಳ್ತಾ ಇದಾರಂತೆ. ಇದರ ಕುರಿತು ಮೋದಿ ಕೂಡ ಏನು ಒಂದು ನಿನ್ನೆ ಟ್ವೀಟ್ ಮಾಡಿದ್ರು, ಇದನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ, ಯುವಕರ ಕಲ್ಯಾಣಕ್ಕೋಸ್ಕರ ಅದಕ್ಕಿನ್ನ ಮಿಗಿಲಾದ ಕೆಲಸ ನಮಗೇನು ಇಲ್ಲ, ಇದನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಏನು ಅಭಿಜಿತ್ ದೀಪ್ಗೆ ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು, ನಮಗೆ ಇದೇನು ಬೇಡ, ಇವಾಗ ಏನಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮತ್ತೆ ನೀವು ಕೂಡ PM ಸ್ಥಾನದಿಂದ ಇಳಿಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಆಗೋವರೆಗೂ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ಏನು ರಾಜೀನಾಮೆ ಕೊಡೋವರೆಗೂ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಮತ್ತೆ ಅಭಿಜಿತ್ ದೀಪ್ಗೆ ಇವತ್ತು ಜಂತರ್ ಮಂತರಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನ ಏನು ಸೋನಂ ವಾಂಗ್ಚುಕ್ ಮುರಿದಿದ್ದಾರೆ. JP ನಡ್ಡಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ರು. ನೋಡಿ, 2012ರಲ್ಲಿ ಅಣ್ಣಾ ಹಜಾರೆ ಸ್ಟ್ರೈಕ್ಗೆ ಕೂತ್ಕೊಂತಾರೆ ಅದೇ ಜಂತರ್ ಮಂತರಲ್ಲಿ. ಈ ಜಂತರ್ ಮಂತರಲ್ಲಿ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಹೆಚ್ಚು ಕಮ್ಮಿ 35 ದಿನ 40 ದಿನಗಳ ಗಟ್ಟಲೆ ಅವರು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಅವಾಗ ಕಾಂಗ್ರೆಸ್ಸೇ ಇರುತ್ತೆ. ಒಂದು ರೀತಿ ಕಾಂಗ್ರೆಸ್ ಪಕ್ಷ ಬೀಳಿಸುವಲ್ಲಿ ಕೆಡುವುದರಲ್ಲಿ ಅಣ್ಣಾ ಹಜಾರೆ ಕೈವಾಡ ಕೂಡ ಇದೆ. ಅದಾದ ನಂತರ ಉಟ್ಕೊಂಡಿದ್ದೆ ಆಮ್ ಆದ್ಮಿ ಪಕ್ಷ. ಈಗೇನು ಡೆಲ್ಲಿ 2 ಟರ್ಮ್ ಏನು ವಿನ್ ಆಗಿದ್ರು, ಅರವಿಂದ್ ಕೇಜ್ರಿವಾಲ್ ಏನು ಮುಖ್ಯಮಂತ್ರಿ ಆಗಿದ್ದು ಅವರ ಮೇಲೆ ಏನೇನೋ ಆರೋಪ ಹೊರಿಸಿ ಅವನನ್ನ ಎಲೆಕ್ಷನ್ ಟೈಮಲ್ಲಿ ಒಳಗಾಕಿತ್ತು. ಇದು 3ನೇ ಟೈಮ್ ವಿನ್ ಆಗ್ಬೇಕಾಯ್ತು. ಅವರು ಒಳಗಡೆ ಇರೋದ್ರಿಂದ ಸೋತಿದ್ದಾರೆ ಈ ಬಾರಿ. ಅಲ್ಲಿ ಈಗ BJP ಬಂದಿದೆ. ಇಲ್ಲಿ ಏನಂತಾರೆ, ಡೆಲ್ಲಿಯ ಪೊಲೀಸರು ಏನು ಸ್ಟೇಟ್ ಆಡಳಿತದಲ್ಲಿರಲ್ಲ, ಅವರು ಸೆಂಟ್ರಲ್ ಆಡಳಿತದಲ್ಲಿರ್ತಾರೆ. ಮೊದಲಿಂದನೂ ಅದು ಅದೇ ತರ ಇದೆ. ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಅವರು ನಮ್ಮ ಕರ್ನಾಟಕದ ಆಡಳಿತದಲ್ಲಿರ್ತಾರೆ. ಆದರೆ ಡೆಲ್ಲಿ ಮಾತ್ರ ಹಂಗಲ್ಲ, ರಾಜಧಾನಿ ಇರೋದ್ರಿಂದ ಅದು ಸೆಂಟ್ರಲ್ ಆಡಳಿತನೇ. ಸೆಂಟ್ರಲ್ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡ್ತಾರೆ. ಆದ್ದರಿಂದನೇ ಅದು ಅಲ್ಲಿ ಲಾಠಿ ಚಾರ್ಜ್ ಆಗೋದಕ್ಕೆ ಕಾರಣ ಆಗಿದೆ. ಇಲ್ಲಿ ಪೊಲೀಸರು ಹೃದಯವಂತಿಕೆ ಮೆರಿಬೇಕಿತ್ತು. ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಯಾರೋ ಟೆರರಿಸ್ಟ್ ಅಲ್ಲ ಅಂತ ಹೇಳ್ಬಿಟ್ಟು. ಇವರು ಕೂಡ ಲಾಠಿ ಚಾರ್ಜ್ ಮಾಡಬಾರ್ದಾಗಿತ್ತು. ಹೌದು, ಫಸ್ಟ್ ಇವರೇ ಗಲಾಟೆ ತಗೊಂಡ್ರು. ಯಾರೋ ಒಬ್ಬ ಆರ್ಮಿ ಅವ್ರು ಹೊಡಿತಾ ಇದ್ರು. ಅವರು RAF ಅಂತ ಒಂದು ಸಪರೇಟ್ ಟೀಮ್ ಇದೆ ಡೆಲ್ಲಿಗಂತಾನೆ. ಅವರು ಮುಟ್ಟಿದ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅದು ಬೇರೆ ಹಂತಕ್ಕೆ ತಲುಪ್ತು. ಟಿಆರ್ ಗ್ಯಾಸ್ ಅನ್ನ ಹಾಕಿದ್ರು, ಕೆಲವರಿಗೆ ಏಟುಗಳು ಬಿದ್ದು. ಈ ಪೊಲೀಸರು ಕೂಡ ಅಮಾನುಷ್ಯವಾಗಿ ವರ್ತನೆ ಮಾಡಿದ್ರು. ಯಾಕಂದ್ರೆ ಅವರು ಹೊಡೆಯೋ ಅಧಿಕಾರ ಯಾರು ಕೊಟ್ಟಿಲ್ಲ. ಕಾನೂನಲ್ಲಿ ಇದಕ್ಕೆ ಅವರು ಯಾರ್ಯಾರು ಹೊಡೆದಿರ್ತಾರೋ ಎಲ್ಲವೂ ಕೂಡ ಕೋರ್ಟ್ನ ಮುಂದೆ ಹೋಗುತ್ತೆ. ಕೆಲವರಿಗೆ ತುಂಬಾ ಗಾಯಗಳಾಗಿವೆ ಅಂತ ಹೇಳುತ್ತೆ. ಇಲ್ಲಿ ಸ್ಟೂಡೆಂಟ್ಗಳು ಅಷ್ಟೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲ, ಆಮ್ ಆದ್ಮಿ ಪಾರ್ಟಿ, TMC ಈ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಎಲ್ಲವೂ ಕೂಡ ಈ ಸ್ಟ್ರೈಕಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ನಿನ್ನೆ ಮೋದಿ ಅವರು ಕೂಡ ಲೈವ್ಗೆ ಬಂದು 1 ನಿಮಿಷದ ಕಾಲ ಮಾತನಾಡಿದ್ರು. फ्रेंड्स, मैं जानता हूं कि पेपर लीक एक कोई मामूली विषय नहीं है। लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो। तत्काल
परीक्षाएं लेना बहुत जरूरी था। सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया। और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है। लेकिन हम वहां पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए विभागों को निर्देश दिए थे। आज विभागों ने लगातार मेहनत करके देर रात मुझे मुसद्दा भी दे दिया। फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी। कैबिनेट के साथियों के सुझाव के बाद उसका अंतिम रूप दिया जाएगा। ನಾವೆಲ್ಲದು ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ ಮತ್ತೆ ಈ ಎಕ್ಸಾಮ್ ಎಂದು ಕೂಡ ಈ ತರ ಪೇಪರ್ ಲೀಕ್ ಆಗದಂಗೆ ಒಂದು ಸಪರೇಟ್ ಕೋರ್ಟ್ಗಳನ್ನ ರೆಡಿ ಮಾಡಿದ್ವಿ ಅಂತ 4 ಸ್ಟೇಟ್ ಅಲ್ಲಿ ಕೋರ್ಟ್ ಕೂಡ ಸಪರೇಟ್ ಕೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇದೇ ಕೆಲಸವನ್ನ ರಿಕ್ರೂಟ್ಮೆಂಟ್ ಅಲ್ಲೂ ನಡೀಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲೂ ಕೂಡ ಗೋಲ್ಮಾಲ್ ಜಾಸ್ತಿ ಇರುತ್ತೆ. ತುಂಬಾ ಕಷ್ಟಪಟ್ಟು ಓದಿ ಬಂದಿರತಕ್ಕಂತವನು ಅವನು ಕೂಡ ಅಲ್ಲಿ ತೊಂದರೆಗೆ ಅನುಭವಿಸ್ತಾನೆ. ಯಾಕಂದ್ರೆ ಇನ್ನೊಬ್ಬ ಯಾವುದೋ ಒಂದು 10 ಲಕ್ಷ 20 ಲಕ್ಷ ಕೊಟ್ಬಿಟ್ಟು ಆ ಗೌರ್ಮೆಂಟ್ ಜಾಗಕ್ಕೆ ಬರ್ತಾನೆ. ನಮ್ಮ KPS ಕರ್ಮಕಾಂಡನು ಹಂಗೆ ಆಗ್ತಿದೆ. ಮೊನ್ನೆ ಏನು ನಮ್ಮ ರಾಜ್ಯಪಾಲರು ಕೂಡ ಈ KPS ಅಧ್ಯಕ್ಷರಾದಂಥವ್ರು ಅವ್ರನ್ನ ವಜಾ ಮಾಡಿದ್ರು ಕೆಲಸದಿಂದ. ಅಷ್ಟು ಭ್ರಷ್ಟಾಚಾರ ಅಲ್ಲಿ ನಡೀತಾ ಇದೆ. ಒಟ್ಟಿನಲ್ಲಿ ಎರಡು ದಿನಗಳಿಂದ ಒಂದ್ ಕಡೆ ಸ್ಟ್ರೈಕ್ ನಡೀತಿದೆ, ಇನ್ನೊಂದ್ ಕಡೆ ಲೋಕಸಭೆಯಲ್ಲಿ ಕೂಡ ಲೋಕಸಭೆ ನಡೆದಂಗೆ ಏನ್ ಮಾಡ್ತಾ ಇದಾರೆ. 2 ನಿಮಿಷ ಮಾತಾಡ್ತಾರೆ, ಮತ್ತೆ ಅಡ್ಜಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಬರ್ತಾರೆ. ಮಧ್ಯಾಹ್ನ 1-2 ನಿಮಿಷ ಮಾತಾಡ್ತಾರೆ, ಅಲ್ಲಿ ಮತ್ತೆ ಗಲಾಟೆ ಆಗುತ್ತೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಹಿಂಗೆ ನಡೀತದೆ, ಏನು ಡಿಸ್ಕಷನ್ ಆಗ್ತಾ ಇಲ್ಲ. ಅಲ್ಲಿ ಯಾರಾದ್ರೂ ಸ್ಟ್ರೈಕಿಗೆ ಬಂದಿರ್ಬೋದು, ಆದ್ರೆ ಇಂಟೆನ್ಷನ್ ಒಳ್ಳೇದೇ ಇದೆ. ಯಾಕೆಂತಂದ್ರೆ ಪೇಪರ್ ಲೀಕ್ ಆಗಿದೆ. ಬಡವ್ರ ಮಕ್ಕಳು ಕುತ್ಕೊಂಡು ಓದಿರ್ತಾರೆ. ಅಲ್ಲಿ ಯಾರೋ ಒಬ್ಬ ದುಡ್ಡು ಇರ್ತಕ್ಕಂಥವನು ಬಂದ್ಬಿಟ್ಟು ಅಲ್ಲಿ ನಾನು ಪರೀಕ್ಷೆನ ಕೊಂಡ್ಕೊಂಡು ನಾನು ಮೆಡಿಕಲ್ ಸೀಟ್ ತೊಗೊತೀನಿ ಅಂತ. ನಮ್ಮ ಇಂಡಿಯಾ ದುರದೃಷ್ಟ ಏನಂತಂದ್ರೆ 2 ಲಕ್ಷ ಇರತಕ್ಕಂಥ ಸೀಟಿಗೆ ಟೋಟಲಿ ಇಂಡಿಯಾದಲ್ಲಿ ಫ್ರೀ ಸೀಟ್ ಇರ್ತಕ್ಕಂಥದ್ದು 2 ಲಕ್ಷ. ಈ 2 ಲಕ್ಷ ಇರ್ತಕ್ಕಂಥ ಸೀಟಿಗೆ 25 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಆ ಮೆಡಿಕಲ್ಗೆ ಯಾಕೆ ಹೋಗ್ತೀರಾ? ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತನ. ಬೇರೆ ಬೇರೆ ಫೀಲ್ಡ್ ಇದೆಯಲ್ವ. ಪೋಷಕರು ಹಿಂಗೆ ಡಾಕ್ಟರ್ ಆಗ್ಬಿಡ್ಬೇಕು, ಇವ್ನು ಲಾಯರ್ ಆಗ್ಬೇಕು, ಇವ್ನು ಪೊಲೀಸ್ ಆಗ್ಬೇಕು ಅಂತ ಒತ್ತಡ ಇರ್ತಾರೆ ಮಕ್ಕಳ ಮೇಲೆ. ಅವ್ರನ್ನ ಜಸ್ಟ್ SLC ಎಕ್ಸಾಮ್ ಬರ್ದು PUC ಬರ್ದು ಈ ನೀಟಿಗೆ ಬಂದಿರ್ತಾರೆ. ಅವ್ರ ಮೇಲೆ ಒತ್ತಡ ಏರೋದು ಈ ತರ ಎಲ್ಲ ನಡೀತಾ ಇದೆ. ಆನಂತರ ಏನು ಪಾಕಿಸ್ತಾನದ ಫಾರಿನ್ ಮಿನಿಸ್ಟ್ರಿಗೂ ಇಂಡಿಯಾದಲ್ಲಿ ಈ ತರ CJP ಪ್ರೊಟೆಸ್ಟ್ ಆಗ್ತಿದೆ ಅಂತ ಕೇಳಿದಾಗ ಅವರು ಇಂಡಿಯನ್ ಇನ್ಸೈಡ್ ಅಲ್ಲಿ ನಡೀತಾ ಇರೋಂಥ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತನಾಡಿದ್ದಾರೆ. We have seen the latest protests of Cockroach Janata Party in India. Indian administration is dealing them harshly. Do you think that these are human rights violations? This essentially is an internal matter of India. We do not offer comments on such matters. ಒಟ್ಟಿನಲ್ಲಿ ಒಂದು ರೀತಿ ಒಬ್ಬರು ಉಪವಾಸ ಅಂತೂ ಕೈಬಿಟ್ರು, ಇನ್ನು ಸ್ಟ್ರೈಕ್ ನಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಅಲ್ಲಿ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ಮಾಡಲಿ, ಒಳ್ಳೇದೇ. ಪೇಪರ್ ಲೀಕ್ ಆಗಿದ್ದು ತಪ್ಪು. ಈಗ ಪ್ರೊಟೆಸ್ಟ್ ಮಾಡ್ತಿರೋದು ತುಂಬ ಒಳ್ಳೇದೇ. ಯಾರು ಕೆಟ್ಟವ್ರು ಮಾಡ್ತಿದ್ರು ಒಳ್ಳೆಯವ್ರು ಮಾಡ್ತಿದ್ರು ಅದಕ್ಕೆ ಬೇರೆ ಬೇರೆ ಸಪೋರ್ಟ್ ಬರ್ತದೆ, ಅದೆಲ್ಲ ಲೆಕ್ಕಲ್ಲ. ಇಂಟೆನ್ಷನ್ ಒಳ್ಳೇದೇ ಇದೆ. ಪೇಪರ್ ಲೀಕ್ ಆಗಿದೆ, ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು. ಈಗ ಇದರಿಂದ ಎಚ್ಚೆತ್ಕೊಂಡು ಮತ್ತೆ ಲೀಕ್ ಆಗ್ದಂಗೆ ನೋಡ್ಕೊಳ್ತಾರೆ. ಆಮೇಲೆ 2ನೇ ಟೈಮು ನೀಟ್ ಎಕ್ಸಾಮ್ ಆಯಿತು, ಟಾಪರ್ ಬಂದರು ಒಬ್ಬರು. ಅವರು ಕೂಡ ಅವರ ಮಾತುಗಳನ್ನು ನಾನು ಕೇಳಿಸ್ಕೊಂಡೆ. ನನಗೆ ಟೈಮ್ ಸಿಕ್ತು, ಇನ್ನೂ ಚೆನ್ನಾಗಿ ಓದ್ಕೊಂಡೆ, ಹಂಗಾಗಿ ನಾನು ಟಾಪ್ ಬಂದೆ ಅಂತಲೂ ಮಾತಾಡಿದರು. ಈ ಸ್ಟ್ರೈಕಿಂದ, ಈ ಪೇಪರ್ ಲೀಕಿಂದ ಅಂತ ಹೇಳಿದ್ರು, ಟೈಮ್ ಸಿಕ್ತು ಅಂತ ಹೇಳಿದರು. ಬಟ್ ಅದೇನು ಅಂತ ಒಳ್ಳೇದಲ್ಲ ಪೇಪರ್ ಲೀಕ್ ಆಗಿದ್ದು. ಒಟ್ಟಿನಲ್ಲಿ ಇದು ಒಂದು ಹಂತಕ್ಕೆ ಹೋಗಿ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡಲಿ, ಅವರ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಿತ್ತು. ಪೇಪರ್ ಎಲ್ಲ ರೆಡಿ ಮಾಡಿರ್ತಕ್ಕಂಥ ಅವ್ರಿಗೂ ಗೊತ್ತಿರುತ್ತೆ. ಅವರು ಒಂದು 2012ರಲ್ಲಿ ಲೀಕ್ ಆದಂಥ ಸಮಯದಲ್ಲಿ ಒಡಿಸ್ಸಾದಲ್ಲಿ ಅವರು ಇದೇ ಪೇಪರ್ ಕಾಂಗ್ರೆಸ್ ಟೈಮಲ್ಲಿ ಲೀಕ್ ಆದ ಇವರು ಸ್ಟ್ರೈಕ್ಗಳನ್ನೆಲ್ಲ ಮಾಡಿ ABVP ಪಾರ್ಟಿನ ಇದಿರ್ತಾರೆ, ಸಂಘದಲ್ಲಿ ಇರ್ತಾರೆ, ಇವರು ಕಾಲೇಜ್ ಸ್ಟೂಡೆಂಟ್ ಆಗಿ ಇರ್ತಾರೆ. ಆ ಸಮಯದಲ್ಲೂ ಕೂಡ ಇವರು ಅವರ ವಿರುದ್ಧನೇ ಸ್ಟ್ರೈಕ್ಗೆ ಕೂತ್ಕೊಂತಾರೆ, ಈ ಪೇಪರ್ ಲೀಕ್ ವಿರುದ್ಧ. ಆದರೆ ಇವಾಗ ಅವರೇ ಮಿನಿಸ್ಟರ್ ಆಗಿದ್ದಾರೆ, ಈಗ ಸ್ಟೂಡೆಂಟ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ. ಈಗ ಅವರು ಯಾವ ರೀತಿ ರೆಸ್ಪಾಂಡ್ ಆಗ್ತಾರೆ, ಅವರೇ ರಾಜೀನಾಮೆ ಕೊಟ್ಟೋಗ್ತಾರ ಅಥವಾ ಏನು ಅವರೇ ಕಂಟಿನ್ಯೂ ಆಗ್ತಾರ ಅಥವಾ ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನುಳ್ಸ್ಕೊಂತಾರ, ಏನಾಗುತ್ತೆ ಅಂತ ಕಾದ್ ನೋಡೋಣ. ಸದ್ಯಕ್ಕೆ ಬಂದ ಅಪ್ಡೇಟ್ ಇಷ್ಟು. ಮೋದಿ ಅವರು ಕೂಡ ಮಾತನಾಡಿದ್ದಾರೆ, ಅದೇ ರೀತಿ ಅಭಿಜಿತ್ ದೀಪ್ಗೆ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಕೇಜ್ರಿವಾಲ್ ಸಪೋರ್ಟ್ ಇದೆ, ಕಾಂಗ್ರೆಸ್ ಸಪೋರ್ಟ್ ಇದೆ, TMC ಸಪೋರ್ಟ್ ಇದೆ. ಎಲ್ಲಾ ಪಕ್ಷಗಳು ಏನು BJPಗೆ ಆಪೋಸಿಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಗಳ ಸಪೋರ್ಟು ಈ CJPಗೆ ಸಿಕ್ಕಿದೆ. ಇದು ಒಂದು ರೀತಿ ಒಳ್ಳೇದೇ ಅಂತಾನೆ ಹೇಳ್ಬೋದು. ಕೆಟ್ಟದ್ದಾದಾಗ ಎಲ್ಲರೂ ಒಂದಾಗಬೇಕು. ಅದು ಕೆಟ್ಟದ್ದೇ. ಪೇಪರ್ ಲೀಕ್ ಆಗಿರೋದೇನು ಒಳ್ಳೇದಲ್ಲ. ಯಾರೋ ಕೆಳಗೆ ಹಂತದ ವರ್ಕರು ಮಾಡಿರ್ತಕ್ಕಂಥದ್ದು ತಪ್ಪಿಂದ ಮೇಲ್ಗಡೆಯವ್ರಿಗೇನು ಗೊತ್ತಿರಲ್ಲ. ಇದು ಇಲ್ಲಿ ಕೆಳಗಡೆ ಹಂತದ ವರ್ಕರೇ ಇದು ಮಾಡಿರೋದು. ಅವರಿಗೆಲ್ಲ ತಲೆದಂಡ ಆಗಿದೆ. 10 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, CBIಗೆ ಒಪ್ಪಿಸಿದ್ದಾರೆ. ಇನ್ನು ಇಷ್ಟೇ ಆದರೆ ಸಾಲಲ್ಲ. ಇವಾಗಂತೂ ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಇಲ್ಲಿ ಈ ಪೇಪರ್ ಲೀಕ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದು ಇಂಪಾರ್ಟೆಂಟ್ ಅಲ್ವಾ? ಇದಕ್ಕೆಲ್ಲ ಈ ಥರ ಸ್ಟ್ರೈಕ್ ಮಾಡೋದ್ರಿಂದನೇ ಅದು ಹಕ್ಕು, ಪ್ರತಿಯೊಬ್ಬರ ಭಾರತೀಯರ ಹಕ್ಕು.
ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರ್ತಕ್ಕಂಥ ನಮ್ಮ ಹಕ್ಕುಗಳು, ಪ್ರತಿಯೊಬ್ಬರ ಹಕ್ಕು ಅದು. ಏನನ್ನಿಸ್ತು ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.